ಹಲೋ, ಕ್ಲಿಯರ್ ಐತಿ ವಿಡಿಯೋ? ಓಕೆ ಓಕೆ. ಇನ್ನೂ ನಾ ಸ್ಟಾರ್ಟೇ ಮಾಡಿಲ್ರಿ. ಹಲೋ, ಕ್ಲಿಯರ್ ಐತಿ? ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಮ್ಯಾಮ್. ನಾನು ಈಗ ಸ್ಟಾರ್ಟ್ ಮಾಡೇನಿ. ಫೋಟೋ ಬಿಟ್ಟೇನಿ ಬುಕ್ಕಿಂದ, ಗ್ರೂಪ್ ಒಳಗೆ ನೋಡ್ರಿ. ಅದ ಬುಕ್ನ ನಾ ಯೂಸ್ ಮಾಡೋದು. ಓಕೆ, ಟರ್ನ್ ಆಫ್ ಮಾಡ್ತೀನಿ ಕಮೆಂಟ್ಸ್. ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್ನ. ಫ್ರೀಯಾಗಿ ಅವ್ರು ಇಷ್ಟ. ಓಕೆ ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗೆ ಲಿವ್ಸ್ ಆ್ಯಂಡ್ ವೈನ್ಸ್ ಇದರ ಬಗ್ಗೆ ನಾನು ನಿನ್ನೆ ನಿಮಗೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ನಿ. ಲಿವ್ಸ್ ಆ್ಯಂಡ್ ವೈನ್ಸ್ ಡಿಫ್ರೆಂಟ್, ಅದ್ರ ಬಗ್ಗೆನೂ ನಿನ್ನೆ ನಾನು ನಿಮಗೆ ಹೇಳಿದ್ನಿ. ಎರಡರ ನಡು ಏನು ಡಿಫ್ರೆನ್ಸ್ ಐತೆ ಅಂತ ಹೇಳಿ. ಏನಪ್ಪ ಅಂತಂದ್ರೆ ಫಸ್ಟ್ ನಾವು ಲಿವ್ಸ್ ನೋಡೋಣ. ಲಿವ್ಸ್ ಅಂದ್ರೆ ಎಲಿಗಳು. ಬೇರೆ ಬೇರೆ ಟೈಪ್ಸ್ದು ಎಲಿಗಳು ಬರ್ತಾವೆ ಇದ್ರೊಳಗೆ. ಫ್ಲೋರಲ್ ಡಿಸೈನ್ ಒಳಗೆ ಏನಪ್ಪ ಅಂತಂದ್ರೆ ಫ್ಲವರ್ಸ್ ಅದು ತೆಗಿತಿರಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿ ಲಿವ್ಸ್ ಬರ್ತಾವೆ ಎಲಿಗಳು. ಅದನ್ನು ಯಾವ ರೀತಿ ತೆಗಿಬೇಕಂತ ಹೇಳಿ ಇಲ್ಲಿ ಹೇಳ್ಕೊಡ್ತೀನಿ. ಭಾಳಷ್ಟು ಟೈಪ್ಸ್ ಬರ್ತಾವೆ, ಬಟ್ ಇಲ್ಲಿ ನಾನು ಒಂದು 7-8 ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫಸ್ಟ್ ಪೆಟಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡ್ರಿ. ಪೆಟಲ್ಸ್ ತೆಗಿತಿರ್ತಿರ್ಲ, ಯು ಶೇಪ್, ಉಲ್ಟಾ ಯು. ಓಕೆ, ಉಲ್ಟಾ ಯು ಶೇಪ್ ತೆಗಿತಿರ್ತೀವಿ ಈ ರೀತಿ ಪೆಟಲ್ಸ್. ಇದನ್ನ ನಾವು ಒಂದು ಸ್ವಲ್ಪ ಸ್ವಲ್ಪ ಏನ್ರ ಡಿಫ್ರೆನ್ಸ್ ಮಾಡೋಣ. ಎಲ್ಲ ಪೆಟಲ್ಸ್ಗಳು ಸೇಮ್ ಅದಾವಿಲ್ಲ. ಈಗ ನಾ ಹಾಕಿರುವಂಥ ಪೆಟಲ್ಸ್ಗಳೆಲ್ಲ ಸೇಮ್ ಅದಾವ. ಈಗ ಇದ್ರೊಳಗೆ ನಾವು ಒಂದು ಸ್ವಲ್ಪ ಚೇಂಜಸ್ನ ಮಾಡೋಣ. ಈಗ ನೋಡ್ರಿ, ಯಾವಾಗಲೂ ನಾವು ಶೇಡಿಂಗ್ ಮಾಡ್ತೀವಲ್ಲ, ಶೇಡಿಂಗ್ ಆದಮೇಲೆ ನಾವು ಹೈಲೈಟ್ ಕೊಡ್ತೀವಿ. ಹೈಲೈಟ್ ಅಂತಂದ್ರೆ ಹೇಳ್ತೀನಿ, ಫಸ್ಟ್ ಒಂದು ತೋರಿಸ್ತೀನಿ ನೋಡ್ರಿ. ಇದಕ್ಕೆ ನಾ ಶೇಡಿಂಗ್ ಮಾಡಾಕತ್ತೀನಿ ಈಗ.
ನೋಡ್ರಿ ನಾನು ಶೇಡಿಂಗ್ ಮಾಡಿದ್ನಿ. ಶೇಡಿಂಗ್ ಆದ್ಮೇಲೆ ಈ ಪೆಟಲ್ಸ್ಗೆ ನಾನು ಹೈಲೈಟ್ ಮಾಡ್ತೀನಿ. ಹೆಂಗಪ್ಪ ಅಂತಂದ್ರೆ ಈ ರೀತಿ, ಗೊತ್ತಾತ? ನೆಕ್ಸ್ಟ್ ಇದಕ್ಕೆ ಶೇಡಿಂಗ್ ಮಾಡ್ತೇನೆ. ಶೇಡಿಂಗ್ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಗೊತ್ತಾಗತೈತಿ? ಇಲ್ಲೇನ್ ಮಾಡುದು ನೋಡು, ಸ್ವಲ್ಪ ಚೇಂಜಸ್ ಮಾಡುದು, ಅದಕ್ಕೆ ಹೈಲೈಟ್ ಅಂತಾರ. ಲಾಸ್ಟಿಗೆ ನಾವು ಏನು ಇದನ್ನ ಮಾಡ್ತೀವಲ್ಲ, ಫೈನಲ್ ಲುಕ್ ಕೊಡ್ತೀವಲ್ಲ, ಅದಕ್ಕೆ ಹೈಲೈಟ್ ಅಂತಾರ. ಓಕೆ, ಯಾವಾಗ್ಲೂ ಶೇಡಿಂಗ್ ಆದ್ಮೇಲೆ ಹೈಲೈಟ್ ಮಾಡ್ಬೇಕಾ? ನೀವು ಮೊದ್ಲ ಹೈಲೈಟ್ ಮಾಡ್ಕೊಂಡ ಆಮೇಲೆ ಶೇಡಿಂಗ್ ಮಾಡಿದ್ರೆ ತಪ್ಪಾಗತ್ತ. ಓಕೆ, ಪೆಟಲ್ಸ್ ಇದು ನಾನು ಲೀವ್ಸ್ ಆಗ್ಲಿ ವೈನ್ಸ್ ಆಗ್ಲಿ ಇದ್ರಗಿಂದ ಹೇಳಕತ್ತಿಲ್ಲ, ಫ್ಲವರ್ಸ್ ದ ಶೇಡಿಂಗ್ ಬಗ್ಗೆ. ಯಾಕಂದ್ರೆ ಈಗ ಇಲ್ಲಿ ಒಂದ್ ಸ್ವಲ್ಪ ಕೆಲ್ಸಕ್ಕೆ ಬರ್ತತಿದ್ದ, ಅದಕ್ಕೆ ಒಂದ್ ಸ್ವಲ್ಪ ಫಸ್ಟ್ ಹೇಳಾಕತ್ತೇನೆ. ಪ್ರೆಷರ್ ವರ್ಕ್ ನ ಹೇಳ್ಕೊಟ್ಟಿದ್ನಲ್ಲ, ಪ್ರೆಷರ್ ವರ್ಕ್ ಇಲ್ಲೇ ಕೆಲಸಕ್ಕೆ ಬರ್ತೈತದ. ಚಲೋ ಆರೆಂಜ್ ಶೇಡಿಂಗ್ ಮಾಡ್ಬಿಡೋಣ ಇದನ್ನ. ಇದನ್ನ ಮಾಡಿದ್ದಿಲ್ಲ ನಾನೇ, ಇದಕ್ಕೆ ಆರೆಂಜ್ ಶೇಡಿಂಗ್ ಅಂತ ಹೇಳಿ ಕರೀತಾರ. ವಿಡಿಯೋ ಕ್ಲಿಯರ್ ಐತಿ ಗೈಸ್? ಓಕೆ, ಇದಕ್ಕೆ ಆರೆಂಜ್ ಶೇಡಿಂಗ್ ಅಂತ ಹೇಳಿ ಕರೀತಾರೆ. ಓಕೆ, ಇವ ಪೆಟಲ್ಸ್ಗಳು. ಪೆಟಲ್ಸ್ಗೆ ಹೈಲೈಟ್ಸ್ ಯಾವ ರೀತಿ ಕೊಡ್ತಾರಂತೇಳಿ ಇಲ್ಲಿ ಹೇಳ್ಕೊಟ್ಟೆ ನಾನು ನಿಮಗೆ. ನಾಳೆಗೆ ಮತ್ತೆ ಇದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಆಮೇಲೆ ಇಲ್ಲೊಂದು ಸ್ವಲ್ಪ ವರ್ಕ್ ಬೇಕಾಕೈತಿದ. ಓಕೆ ನೋಡ್ರಿ, ಲೀವ್ಸ್ ಲೀವ್ಸ್ ನೋಡ್ರಿ, ಎಲಿ ಯಾವ ರೀತಿ ತೆಗಿಬೇಕಾ, ಈ ರೀತಿ ಎಲಿಗಳನ್ನ ತೆಗಿತಾರ, ರೈಟ್?
ನೆಕ್ಸ್ಟ್ ಇದ್ರೊಳಗೆ ನೋಡ್ರಿ, ಒಂದು ಸೈಡ್ ಇಂತ್ರ ಶೇಡಿಂಗ್. ಶೇಡಿಂಗ್ ಇಷ್ಟ ಯಾರಿಗೆ ತಿಳಿದೈತಿ ಅವ್ರು ವರ್ಕ್ ಮಾಡಬಹುದು. ಇದ್ರ ಪೂರ್ತಿ ಡೀಟೇಲ್ಸ್ ನಾನು ಒಂದು ದಿವಸ ಹೇಳ್ತೇನೆ. ಇದಕ್ಕೆ ಹೈಲೈಟ್. ಓಕೆ, ಗೊತ್ತಾತ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನೇನು ಮಾಡ್ಬೇಕಾ, ಒನ್ ಸೈಡ್ ಇಂತ್ರ ಇದಕ್ಕೂ ಹೈಲೈಟ್. ಡಾಟ್ಸ್ ಇನ್ನು ಪೂರ್ತಿ ಫಿಲಪ್ ಮಾಡಿದ್ರು ನಡೀತಿ, ಇಲ್ಲಂತಂದ್ರೆ ನಡು ಒಂದು ಲೈನ್ ಗತೆ ಈ ರೀತಿ ಹಾಕಿದ್ರು ನಡಿತೈತಿ. ನೆಕ್ಸ್ಟ್ 1 2 3. ಡಿಸೈನ್ ಡಿಫಿಕಲ್ಟ್ ಅನ್ಸಕತ್ರ ಈಗ ಕಮೆಂಟ್ ಆನ್ ಮಾಡ್ತೀನಿ, ಅಲ್ಲಿ ಹೇಳುವಂತ್ರೆ ಯಾವ್ದಾರ ಲೂಸ್ ರಿಪೀಟ್ ಮಾಡ್ರಿ ಅಂತಂದ್ರೂ ಆ ರಿಪೀಟ್ ಮಾಡ್ತೀನಿ. ಇಲ್ಲೇ ಜಿಗ್ ಜಾಗ್ ಶೇಡಿಂಗ್ ಅಂತ ಹೇಳಿ ಬರ್ತೈತಿ. ನಾವು ಮಾಡ್ತೀವಲ್ಲ ಮೊದಲು ನಾವು ಜಿಗ್ ಜಾಗ್ ಶೇಡಿಂಗ್, ನೀವು ಅದು ಮಾಡ್ತಿರಲ್ಲ ಆ ಶೇಡಿಂಗ್ ಇದ್ರೊಳಗೆ ಮಾಡ್ಬೋದು. ಇಲ್ಲಿ ಓಕೆ.
ಇವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಟಫ್ ಅನ್ಸಾಕತ್ತೋ ಈಸಿ ಅನ್ಸಾಕತ್ತೋ ಅದನ್ನ ನನಗೆ ಕಮೆಂಟ್ ಒಳಗೆ ಹೇಳುವಂತೈತಿ. ಡಾಟ್ ಕೊಡ್ತೀರಿ, ಅದನ್ನ ಡಾಟ್ನ ಇಲ್ಲಿ ಹಿಂಗೆ ಎಳ್ಕೊಂತ ಬರೋದು. ಸ್ವಲ್ಪ ಡಿಫಿಕಲ್ಟ್ ಅನಿಸೈತಿ, ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ರಿ ಆಕೈತಿ. ಒಂದು ವಾರ ಟೈಮ್ ತಗೋತೀರಿ, 2 ವಾರ ಟೈಮ್ ತಗೋತೀರಿ, ಬಟ್ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಆ ರೀತಿ ಪರ್ಫೆಕ್ಟ್ ಆಗ್ತೀರಿ. ನೆಕ್ಸ್ಟ್ ಈ ಲೀವ್ಸ್ ಏನು ತೆಗೆದೇನಿ ಅದರ ಗತ್ತೆನ ನೋಡಿ, ಡೈರೆಕ್ಟಾಗೆ ಈ ರೀತಿ ತಗೋಬಹುದು. ಓನ್ಲಿ ಔಟ್ಲೈನ್ದಷ್ಟು ನಾವೇನು ಮಾಡ್ಬೇಕಾ, ಡಾರ್ಕ್ ಮಾಡ್ಕೋತ ಹೋಗ್ಬೇಕು. ಔಟ್ಲೈನ್ ಅಷ್ಟು, ಒಳಗಿನ ಲೈನ್ಗಳಿಗೆ ಟಚ್ ಮಾಡಂಗಿಲ್ಲ, ಓನ್ಲಿ ಔಟ್ಲೈನ್. ಓಕೆ, ಈ ರೀತಿ ಇದ್ರೊಳಗೆ ನೀವು ಡಾಟ್ ಈ ರೀತಿ ಡಾಟ್ ಇಟ್ಟರು ನಡಿತೈತಿ. ಓಕೆ, one leaves, 2, ida 3. ನೀವು ಇದನ್ನ ಪೂರ್ತಿ ಫಿಲಪ್ ಮಾಡಿದ್ರು ನಡೀತೈತಿ, ಇಲ್ಲ ಖಾಲಿ ಬಿಟ್ಟರು ನಡೀತೈತಿ. ಫಿಲಪ್ ಮಾಡೋತ್ನಾಗ ಹೆಂಗೆ ಮಾಡ್ಬೇಕಾ, ಪೂರ್ತಿ ಒಂದು ಸೈಡಿಂದ ತುಂಬುದು, ಒಳಗಿಂದಷ್ಟು ಟಚ್ ಆಗಿರ್ಬೇಕು, ಹೊರಗಿನ ಇದಕ್ಕೆ ಟಚ್ ಆಗಬಾರ್ದು, ಆ ರೀತಿ ಫಿಲಪ್ ಮಾಡ್ಬೇಕು. ಸ್ವಲ್ಪ ಕಮೆಂಟ್ನ ಟರ್ನ್ ಆನ್ ಮಾಡ್ತೀನಿ. ಯಾರಿಗಾರ ಏನರ ಡಿಫಿಕಲ್ಟ್ ಐತೋ, ಹೆಂಗೆ ಅನ್ಸತೈತಿ ಕ್ಲಾಸ್, ಅದ್ರ ಬಗ್ಗೆ ಹೇಳ್ರಿ. ನಿಮ್ಮ ವಾಯ್ಸ್ ಅಲ್ಲ ಮ್ಯಾಮ್. ಹಲೋ, ಹೇಳ್ರಿ, ಕಮೆಂಟ್ ಮಾಡ್ರಿ ಪ್ಲೀಸ್. ಹಾಯ್, ಬಟ್ ಏನ್ರಿ 4 6 7 4 6 7. ಸೆಕೆಂಡ್ ಲೂಸ್ ಇದಾ, ಈಸಿ ಮೆಥಡ್ ಹೇಳ್ಕೊಡ್ತೀರಾ? ಥ್ಯಾಂಕ್ಸ್ ಮ್ಯಾಮ್. ಕಷ್ಟ, ನಿಮ್ಮ ಸೌಂಡ್ ಡಬಲ್ ಕೇಳಿ. ಯಾಕಂದರೆ ಫಸ್ಟ್ ಒನ್ ಮತ್ತೆ ಹೇಳ್ಕೊಡಿ ಮ್ಯಾಮ್. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. 4 6 4 6. ಫಸ್ಟ್ ಲೀವ್ಸ್ ಸರಿಯಾಗಿ ಕಾಣಿಸಿಲ್ಲ ಮ್ಯಾಮ್, ನಿಮ್ಮ ವಯಸ್ಸು 2. ಸೆಕೆಂಡ್ ಒನ್ ಲೈನಲ್ಲಿ ಫಸ್ಟ್ ಒನ್ ಮ್ಯಾಮ್, ಇನ್ನೊಂದು ಸರಿ ಹೇಳಿ. ಅಲ್ಲಿ ಫಸ್ಟ್ ಒನ್
ಡಿಫಿಕಲ್ಟ್ ಆಗ್ತಾ ಇದೆಯಾ? 4 5 6 7 ಈಗ ಕೇಳಿಸಲ್ಲ ತಗೊಳ್ರಿ. ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಲೀವ್ಸ್ ಹೇಳ್ಕೊಡಕತ್ತೇನಲ್ಲ, ಇದ್ರೊಳಗೆ ಟ್ರಿಕ್ಸ್ಗಳಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರಿಕ್ಸ್ಗಳು ಯಾವುದೋ ಈಸಿ ಮೆಥಡ್ ಒಳಗೆ ಟ್ರಿಕ್ಸ್ಗಳಿಲ್ಲ. ಬಟ್ ಆದರೂ ಇದನ್ನು ಇನ್ನೂ ಸ್ವಲ್ಪ ಸ್ಲೋ ಹೇಳಂದ್ರೆ ಸ್ಲೋ ಹೇಳ್ತೇನೆ. ಶೇಡಿಂಗ್ ಬಗ್ಗೆ ನಾನು ಬೇರೆ ಟಾಪಿಕ್ ಹೇಳ್ತೇನೆ. ಯಾವಾಗ ಐತದ 6 ಡೇ ಕ್ಲಾಸ್ ಒಳಗೇನ ನಾಳೆಗಿರ್ಬೋದು ಮೇ ಬಿ. ಇದ್ರೊಳಗೆ ಈಗ ನಾನು 4 5 6 ಇಷ್ಟು ಹೇಳ್ತೇನೆ ಇನ್ನೊಂದ್ಸತ. ಓಕೆ, ಯೂಟ್ಯೂಬ್ ನಿಮಗೆ ಅಕಸ್ಮಾತ್ ಇಲ್ಲಿ ಕಷ್ಟ ಅನ್ಸಕತ್ರ ಯೂಟ್ಯೂಬ್ ಒಳಗೆ ಹೋಗಿ ಇನ್ನೊಂದ್ಸತನೂ ನೋಡ್ಬೋದು ನೀವು. ಫ್ರೀ ಕ್ಲಾಸ್ನಲ್ಲಿ ಯಾರು ಇಷ್ಟೊಂದು ಕ್ಲಿಯರ್ ಆಗಿ ಹೇಳಿಕೊಡಲ್ಲ ಮ್ಯಾಮ್. ಥ್ಯಾಂಕ್ ಯು ಹೀನಾ ಅವರೇ. ಶೇಡಿಂಗ್ ನಮ್ಮದು ನೀಟಾಗಿ ಬರ್ತಾ ಇಲ್ಲ ಮ್ಯಾಮ್. ಶೇಡಿಂಗ್ 1 ಸತಕ್ಕ 2 ಸತಕ್ಕ ಬರಂಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಇರ್ಬೇಕಾ. ಆಮೇಲೆ ಬೇರೆ ಇದ್ರೊಳಗೆ ನಾನು ಹೇಳ್ಕೊಡ್ತೇನೆ. ಲೀವ್ಸ್ ಒಳಗಾಗಲಿ ಫ್ಲವರ್ಸ್ ಒಳಗಾಗಲಿ ಈಸಿ ಮೆಥಡ್ ಇಲ್ಲ. ಲೋಟಸ್ ಒಳಗದು ನಾ ಹೇಳ್ಕೊಡ್ತೀನಿ ಈಸಿ ಮೆಥಡ್. ಬಟ್ ಈ ಲೀವ್ಸ್ ಒಳಗಾಗಲಿ ವೈನ್ಸ್ ಒಳಗಾಗಲಿ ಈಸಿ ಮೆಥಡ್ ಇಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಗೆ ಅದಕ್ಕೆ ನಾನು ಫಸ್ಟ್ ಪ್ರೆಷರ್ ವರ್ಕ್ ಬಗ್ಗೆ ಹೇಳ್ಕೊಟ್ಟಿದ್ನಿ. ಓಕೆ, ಹೇಳ್ಕೊಡ್ತೀನಿ 4 5 6 7 ಆಯಿತು. ಟರ್ನ್ ಆಫ್ ಮಾಡ್ತೀನಿ ಕಮೆಂಟ್ನ. ಆಯ್ತು, ಯೂಟ್ಯೂಬ್ ಲಿಂಕ್ನು ಸೆಂಡ್ ಮಾಡ್ತೀನಿ. ಲೀವ್ಸ್ ಅಂತೂ ಈ ರೀತಿ ಹಾಕೋತೀರಿ. ಲೀವ್ಸ್ ಫಸ್ಟ್ ಪ್ರೆಷರ್ ವರ್ಕ್ ಇಲ್ಲಿಂದ ನಾರ್ಮಲ್ ಆಗಿ ಬರ್ಬೇಕು. ಕಾಮನ್ ನಾರ್ಮಲ್ ಆಗಿ ಹಾಕ್ತಿರ್ತಿರಲ್ಲ ಅದೇ ರೀತಿ ನಡು ಬಂದ ತಕ್ಷಣ ಏನು ಮಾಡೋದು, ಥಿಕ್ ಆಗಿ ತೊಗೊಳ್ಳೋದು. ಇಲ್ಲೇನು ಮಾಡೋದು, ಥಿನ್ ಆಗಿ ತೊಗೊಳ್ಳೋದು. ನಾನು ಶೇಡಿಂಗ್ ಬಗ್ಗೆ ಇಲ್ಲಿ ಹೇಳಕತ್ತಿಲ್ಲ. ಶೇಡಿಂಗ್ ಬಗ್ಗೆ ನೋಡೋದಂದ್ರೆ ಇನ್ನೊಂದ್ಸತ ನೋಡ್ರಿ, ಯೂಟ್ಯೂಬ್ ಒಳಗೆ ಹಾಕ್ತೀನಿ ಲಿಂಕ್, ಅದನ್ನು ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ ಲೈಟಾಗಿ ಹೇಳ್ಕೊಂತ ಬರೋದು. ಮಿಡ್ಲ್ ಬರ್ತೇನಿಲ್ಲ ಇಲ್ಲೇನು ಮಾಡೋದು, ಮಿಡ್ಲ್ ಬಂದ್ಕೊಳ್ಳೋಣ ಕೋನ್ಗೆ ಜಾಸ್ತಿ ಪ್ರೆಸ್ ಮಾಡ್ಕೋತ ಹೋಗೋದು. ಕೋನ್ಗೆ ಜಾಸ್ತಿ ಪ್ರೆಸ್ ಮಾಡ್ಕೋತ ಹೋಗೋದು. ನೆಕ್ಸ್ಟ್ ಇಲ್ಲೇ ಬಿಟ್ಬಿಡೋದು. ನೆಕ್ಸ್ಟ್ ಇಲ್ಲಿ ನೀವು ಶೇಡಿಂಗ್ ಮಾಡಿರ್ತೀರಿ, ಇಲ್ಲೇನು ಮಾಡೋದು, ಲೂಸ್ನ ಇಲ್ಲೇ ಸ್ಲೋ ಆಗಿ ತಗೊಳ್ಳೋದು. ನಡು ಥಿಕ್ ಆಗಿ ಬಂದ ಬಿಟ್ಬಿಡೋದು. ಫಸ್ಟ್ ಒನ್, ಬಟ್ ವಿದೌಟ್ ಶೇಡಿಂಗ್. ಸೆಕೆಂಡ್ ಒನ್, ಫಸ್ಟ್ ಲೈಟಾಗಿ ಲೈನ್ ಹಾಕ್ಕೊಳ್ರಿ ಈ ರೀತಿ. ಮೀನ್ಸ್ ರೆಫರೆನ್ಸ್ ಲೈನ್. ಇಲ್ಲಿ ನೋಡ್ರಿ ಯಾವ ರೀತಿ ಹೋಗ್ಬೇಕಾ, ಈ ಲೈನಿಗೆ ಹಚ್ಚಿನ ಏನು ಮಾಡ್ಬೇಕಾ, ರೌಂಡ್ ಶೇಪ್ ಆಗಿ ಕೆಳಗೆ ಬಂದ್ಬಿಡೋದು. ನೆಕ್ಸ್ಟ್ ಇದ್ರ ತಲೆ ಮೇಲೆ ಅಂದ್ರೆ ಇದ್ರ ಮೇಲೆ ಏನು ಮಾಡ್ಬೇಕಾ, ಬಟ್ ಈ ಲೈನ್ ಬಿಟ್ಟು ಹೋಗಂಗಿಲ್ಲ ಎಲ್ಲೂ. ಬಟ್ ಇಲ್ಲಿ ನಾವು ಫಸ್ಟ್ ಒಂದು ಏನು ಹಾಕೊಂಡಿರ್ತೀವಿ ಅದ್ರ ತಲೆ ಮೇಲಿಂದ ಏನು ಮಾಡೋದು, ಈ ರೀತಿ ಒಳಗಡೆ ಹೇಳ್ಕೊಂಡ್ ಬರೋದು. ಇದು ಪಾಯಿಂಟ್ ಅಂತ ತಿಳ್ಕೊಳ್ರಿ. ಈ ಪಾಯಿಂಟಿಗೆ ಗುರಿ ಮಾಡಿ ನಾವು ಶಾರ್ಟ್ ಹೊಡ್ಯಾಕತ್ತೋರ್ಗತೆ ಮಾಡೋದು ನೋಡ್ರಿ. ಈಗ ಈ ರೀತಿ ಈ ರೀತಿ ಈ ರೀತಿ ತಿಳಿತಾ. ಇಲ್ಲಿ ಕೆಳಗೊಂದು ಪಾಯಿಂಟ್ ಇಟ್ಕೊಳ್ರಿ. ಈ ಪಾಯಿಂಟಿಗೆ ನಾವು ಲೈನ್ ಇದು ಮಾಡಕತ್ತೀವಿ. ಓಕೆ, ಇಷ್ಟು. ನೆಕ್ಸ್ಟ್ ಸೇಮ್ ಇದು ಗೊತ್ತಾಗೈತೆ ಅಂತ ತಿಳ್ಕೊಂಡೇನಿ. ಇದನ್ನ ನೋಡ್ರಿ, 5th ಒನ್. ಇಲ್ಲೇನು ಮಾಡೋದು, ಪ್ರೆಷರ್ ವರ್ಕ್ ನಾರ್ಮಲ್ ಆಗಿ ತರೋದು. ನೆಕ್ಸ್ಟ್ ಇಲ್ಲೇನು ಮಾಡೋದು, ಥಿಕ್ ಆಗಿ ಬರೋದು. ನಾನು ನಿಮಗೆ ಥಿನ್ ಬಗ್ಗೆ ಹೇಳ್ಕೊಟ್ಟಿದ್ನಲ್ಲ, ಪ್ರೆಷರ್ ವರ್ಕ್. ಇಲ್ಲೇ ನಾರ್ಮಲ್ ಆಗಿ ಬರೋದು. ಇಲ್ಲಿಂದ ಏನು ಮಾಡೋದು, ಪ್ರೆಷರ್ ವರ್ಕ್ ಜಾಸ್ತಿ ಮಾಡ್ಕೋತ ಇಲ್ಲೇ ಕಡಿಮೆ. ನೆಕ್ಸ್ಟ್ ಸಾರಿ, ನೆಕ್ಸ್ಟ್
ನಾ ಇದನ್ನು ತೆಗಿಬೇಕಂತ ಮಾಡಿದ್ದೆ. ಓಕೆ, ನೆಕ್ಸ್ಟ್ ಇದು ನಡು ರೌಂಡ್ ಶೇಪ್. ನೆಕ್ಸ್ಟ್ ಇದನ್ನ ಫಿಲಪ್ ಮಾಡಿಬಿಡ್ರಿ. ಆಯ್ತಾ? ಈಗ ನೋಡ್ರಿ ಈ ಲೀವ್ಸ್, ಫಸ್ಟ್ ಲೀವ್ಸ್ನ ನೀವು ಈ ರೀತಿ ತೆಗಿತೀರಿ. ಒಂದು ಸ್ವಲ್ಪ ಇದನ್ನೇನು ಮಾಡೋದು, ದೊಡ್ಡದಾಗಿ ತಗೊಳ್ರಿ. ಓಕೆ, ಫಸ್ಟ್ ಲೀವ್ಸ್ಗೆ ರೌಂಡ್ ಶೇಪ್ ಮಾಡ್ಕೊಳ್ರಿ. ಈ ಕಡೆ ಲೀವ್ಸ್ನು ರೌಂಡ್ ಶೇಪ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದನ್ನ ಈ ರೀತಿ ಮಾಡ್ಕೊಳ್ರಿ. ಏನೋ ಈಸಿ ಮೆಥಡ್ ಒಳಗೆ ಅನ್ನಕತ್ತೀರಿ, ಅದಕ್ಕೆ ಹೇಳ್ಕೊಡಕತ್ತೀನಿ. ಇಲ್ಲೆಲ್ಲ ಕಾಮನ್. ಇದನ್ನ ಒಂದು ಸ್ವಲ್ಪ ಮೇಲಿಂದ ಏನು ಮಾಡ್ರಿ, ಥಿಕ್ ಆಗಿ ತಗೋರಿ. ಓಕೆ, ನಾ ಹೇಳ್ಕೊಡೋದು ಏನೈತಿ, ನೀವು ಡೇ ಬೈ ಡೇ ವರ್ಕ್ ಮಾಡಿದ್ರಂತಂದ್ರೆ ಗೊತ್ತಾಗತ್ತ. 1 2 3. ಓಕೆ, ನೆಕ್ಸ್ಟ್ ಇದು ನೋಡ್ರಿ. ಇದನ್ನ ಡೈರೆಕ್ಟ್ ಆಗಿ ಹೆಂಗೆ ತಗೋಬೇಕಂದ್ರ ಲೂಸ್ ಗತೆನ ಬಟ್ ಡೈರೆಕ್ಟ್ ಆಗಿ ಇದ್ರ ಗತೆನ ಸೇಮ್ ಡೈರೆಕ್ಟ್ ಆಗಿ ತಗೊಳ್ಳೋದಷ್ಟ. ಒಮ್ಮೆಗ್ಲೇ ಬರಂಗಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾ. 2-3 ಸತ ವಿಡಿಯೋ ನೋಡ್ಕೋತಾ ಇರ್ರಿ, ಬರ್ತೈತಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನಾವು ಲೈನ್ ಇಳಂಗಿಲ್ಲ. ಓನ್ಲಿ ಇದು ಔಟ್ಲೈನ್ ಅಷ್ಟೇ ಏನು ಮಾಡೋದು, ಮೇಲಿಂದ ಅಷ್ಟೇ ಏನು ಮಾಡೋದು, ಡಾರ್ಕ್ ಆಗಿ ತಗೋಬೇಕು. ಓನ್ಲಿ ಮೇಲಿಂದ ಅಷ್ಟ. ಕೆಳಗಿನ ಇಲ್ಲಿ ಲೈನ್ಸ್ಗಳದಾವಲ್ಲ, ಅದಕ್ಕೆ ಟಚ್ ಮಾಡಂಗಿಲ್ಲ. ಓಕೆ, ನೆಕ್ಸ್ಟ್ ಇದನ್ನ ನಾ ಮೊನ್ನೆ ನಿಮ್ಗೆ ಲೀವ್ಸ್ ಹೇಳ್ಕೊಟ್ಟಿದ್ನಲ್ಲ, ಅದೇ ರೀತಿ ಮೊದಲ 3 ಬಾಣದ ಗುರ್ತ ಮಾಡಿ ತಗೊಳ್ರಿ. ಈ ರೀತಿ 3 ಬಾಣದ ಗುರ್ತ ಈ ರೀತಿ ಮಾಡಿ ತಗೊಳ್ರಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ನೆಕ್ಸ್ಟ್ ನೀವು ಇದಕ್ಕೆ ಫಿಲಪ್ ಮಾಡ್ರಿ, ಇಲ್ಲ ಅಂತಂದ್ರೆ ಶೇಡಿಂಗ್ ಮಾಡ್ರಿ, ಇಲ್ಲಾಂದ್ರೆ ಆರೆಂಜ್ ಶೇಡಿಂಗ್ ಮಾಡುವಂತ್ರೆ. ಶೇಡಿಂಗ್ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಓಕೆ, ಲೂಸ್ ಬಗ್ಗೆ ಡೀಟೇಲ್ಸ್ ಗೊತ್ತಾತಾ? ಡೀಟೇಲ್ ಆಗಿ ಒಂದ ಸತಕ್ಕ ಬರಂಗಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ವೈನ್ಸ್. ಏನೋ ಕೆಲವೊಬ್ಬರಿಗೆ ಡಿಫಿಕಲ್ಟ್ ಅನ್ಸತ್ತ, ಬಟ್ ನೀವೇನಾದ್ರೂ ಚೆನ್ನಾಗಿ ಇದನ್ನ ಪ್ರೆಷರ್ ವರ್ಕ್ದು ಏನಾದರೂ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಂತಂದ್ರೆ ಇವೆಲ್ಲ ನಿಮಗೆ ಡಿಫಿಕಲ್ಟ್ ಅನ್ಸಂಗಿಲ್ಲ. ನೆಕ್ಸ್ಟ್ ವೈನ್ಸ್. ವೈನ್ಸ್ ಲೂಸ್ ಗೊತ್ತಾತಾ? ಗೊತ್ತಾಗ್ಲಿಕ್ಕಂತಂದ್ರು 1 ಸತ ಬಿಟ್ಟ 2 ಸತ ವಿಡಿಯೋ ನೋಡ್ರಿ, ಗೊತ್ತಾಗತ್ತ. ಸ್ಟ್ಯಾಂಡಿಂಗ್ ಲೈನ್ ಹಾಕೊಳ್ಳೋದು. ಓಕೆ, ಸ್ಟ್ಯಾಂಡಿಂಗ್ ಲೈನ್ ಹಾಕೊಂಡ ಇಲ್ಲಿ ಬಾಜುಕ್ ಏನ್ ಮಾಡ್ರಿ, ಒಂದು ರೆಫರೆನ್ಸ್ ಲೈನ್, ಎಕ್ಸಾಕ್ಟ್ ಈ ಕಡೆನೂ ಒಂದು ರೆಫರೆನ್ಸ್ ಲೈನ್. ಓಕೆ, ಇಲ್ಲೇ ಮೇಲೊಂದು ಪಾಯಿಂಟ್ ಹಾಕೋದು, ಅದನ್ನ ಎಳ್ಕೊಂತ ಬರೋದು. ಮೇಲೊಂದು ಪಾಯಿಂಟ್ ಹಾಕೋದು, ಅದನ್ನ ಎಳ್ಕೊಂತ ಬರೋದು. ಪಾಯಿಂಟ್ ಕೊಡೋದು, ಅದನ್ನೇನ್ ಮಾಡೋದು, ಎಳ್ಕೊಂತ ಬರೋದು ಕೆಳಗಡೆ. ಯಾವ ಶೇಪ್ ಒಳಗ, ಸ್ಟ್ರೇಟ್ ಅಲ್ಲ, ವಿ ಶೇಪ್ ಒಳಗ ಬರ್ಬೇಕ. ಸೇಮ್ ಈ ಕಡೆ ಅಂತೂ
ಪಾಯಿಂಟ್ ಕೊಡೋದು, ಅದನ್ನ ಏನು ಮಾಡೋದು, ಎಳ್ಕೊಂತ ಬರೋದು. ಈ ರೀತಿ ನೀವು ವರ್ಕ್ ಮಾಡ್ಬೇಕಾದ್ರೆ ನಾ ಯಾವ ರೀತಿ ಬಾಯ್ಲಿ ಹೇಳ್ತಿರ್ತೀನಿ ಆ ರೀತಿ ನೀವು ಬಾಯ್ಲಿ ಹೇಳ್ಕೊಂತ ವರ್ಕ್ನು ಮಾಡಬಹುದು. ಓಕೆ, ಗೊತ್ತಾತ? ಈಗ ಇದೇನೈತಿ, ಮೇಲಿಂತ್ರ ಕೆಳಗಿಂತ್ರ ಅದನ್ನ ಮಾಡ್ಬೇಕ ವರ್ಕ್. ಅಂದ್ರ ಲೈನ್ ಹಾಕೊಳ್ಳೋದು, ಸೈಡ್ ಒಳಗೆ ಏನು ಮಾಡ್ರಿ, ರೆಫರೆನ್ಸ್ ಲೈನ್. ನೆಕ್ಸ್ಟ್ ಇದನ್ನೇನು ಮಾಡೋದು, ಪಾಯಿಂಟ್ ಕೊಡೋದು, ಉಲ್ಟಾ. ಈ ರೀತಿ ವರ್ಕ್ ಮಾಡೋದು. ಓಕೆ, ಮೇಲೆ ಕೆಳಗಡೆ ಇದ ವರ್ಕ್. ಈಗ ಮತ್ತೆ ಈ ರೀತಿನೂ ವರ್ಕ್ ಮಾಡ್ರಿ. ಇದನ್ನ ಮತ್ತೆ ಈ ಕಡೆ ಇಂತ್ರ ಅಂದ್ರೆ ಇದು ಪೂರ್ತಿ ಕಂಟಿನ್ಯೂ ನೀವು ಫಿಲ್ಅಪ್ ಮಾಡ್ರಿ. ಮತ್ತೊಂದು ಹಾಕೊಂಡ ಮತ್ತೊಂದು ಈ ರೀತಿ ಲೈನ್ ಹಾಕೊಳ್ರಿ, ಅದನ್ನ ಉಲ್ಟಾ. ಗೊತ್ತಾಕೈತಿ? ನಾನು ಡಬಲ್ ಕೆಲಸ ಆಕೈತಿ ಅಂತ ಹೇಳಿ ಹೇಳಕತ್ತೇನಿ. ಇದು ಗೊತ್ತಾತಾ? ಇದನ್ನ ನೀವು ಮೇಲೆ ಕೆಳಗಡೆ ಈ ಕಡೆ ಅಂದ್ರೆ 4 ಸ್ಟೆಪ್. ಅದು 4 ಪ್ರಾಕ್ಟೀಸ್ ಮಾಡ್ಬೇಕ. ನೆಕ್ಸ್ಟ್ ನೋಡ್ರಿ, ಲೈನ್ ಹಾಕೊಳ್ರಿ, ರೌಂಡ್ ಶೇಪ್. ಫಾಸ್ಟಾಗಿ ವರ್ಕ್ ಮಾಡಿದ್ರೆ ಬರ್ರಿ. ನೆಕ್ಸ್ಟ್ ಇದ ರೀತಿ ಇದನ್ನು ಕೂಡ ಇದ ಸೇಮ್ ಪ್ರೊಸೀಜರ್. ಇದು ಈಸಿ ಐತಿ, ಹೆವಿ ಇಲ್ಲ, ಭಾಳ ಒತ್ತಿ ಹೇಳ್ಬೇಕನ್ನುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದ್ರೊಳಗೆ ಒಂದು ಸ್ವಲ್ಪ ಡಿಸೈನ್ ಮಾಡಬಹುದು. ನೀವು ಬ್ಲ್ಯಾಂಕ್ ಬಿಡಬಹುದಾ, ಇಲ್ಲಿಕಂದ್ರೆ ಇದನ್ನ ಪೂರ್ತಿ ಫಿಲ್ಅಪ್ ಮಾಡಿ ತಗೋಬಹುದಾ, ಇಲ್ಲಾಂದ್ರೆ ಇದ್ರೊಳಗೆ ಒಂದು ಡಾಟ್ ಕೊಟ್ಟು ಈ ರೀತಿ ಹಿಂಗೆ ಎಳ್ಕೊಂಡ್ ಮಾಡಬಹುದಾ, ಇಲ್ಲಿಕಂದ್ರೆ ಈ ರೀತಿ ಬಿಡಬಹುದಾ. ಈ ರೀತಿ ಇದ್ರೊಳಗೆ ಒಂದು ಸ್ವಲ್ಪ ಏನಾರ ಚೇಂಜಸ್ ಮಾಡೋದು. ನೆಕ್ಸ್ಟ್ ಇದನ್ನ ಹಾಕಿರಲ್ಲ, ಈ ರೀತಿ ಹಾಕೊಳ್ಳೋದು. ಒಂದು ಡಾಟ್ ಕೊಟ್ಟ ಇದನ್ನ ಈ ಕಡೆ ಎಳೆಯೋದು, ಒಂದು ಡಾಟ್ ಕೊಟ್ಟಿದ್ದನ್ನ ಈ ಕಡೆ ಎಳೆಯೋದು. ಓಕೆ, ನೆಕ್ಸ್ಟ್ ಅಗೇನ್ ಈ ರೀತಿ. ಸ್ವಲ್ಪ ಡಿಫಿಕಲ್ಟ್ ಅನಿಸತಿ, ಬಟ್ ಸ್ವಲ್ಪ ಟೈಮ್ ಹಿಡಿವಲ್ತಕ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಕಂಟಿನ್ಯೂ ಮಾಡೋದು. ಇದನ್ನ ನೀವು ಈ ರೀತಿ ಮೇಲೆ ಕೆಳಗಡೆ ಈ ರೀತಿ ಪ್ರಾಕ್ಟೀಸ್ ಮಾಡ್ರಿ.
ಈ ರೀತಿ ಪ್ರಾಕ್ಟೀಸ್ ಸ್ವಲ್ಪ ಟಫ್ ಅನ್ಸುತ್ತೆ ನಿಮಗೆ, ಬಟ್ ಪ್ರಾಕ್ಟೀಸ್ ಮಾಡ್ರಿ. ಈಸಿ ವೇ ಒಳಗೆ ಅಂತಂದ್ರೆ ಈಸಿ, ಇದಕ್ಕೆ ಮತ್ತೆ ಈಸಿ ವೇ ಇಲ್ಲ. ಇದನ್ನ ಇನ್ನೊಂದು ಸ್ವಲ್ಪ ನೀವು ದೊಡ್ಡದಾಗಿ ಈ ರೀತಿ ತಗೋಬಹುದು ನೋಡ್ರಿ. ದೊಡ್ಡ ದೊಡ್ಡ ಲೀವ್ಸ್ ಆಗಿ ಈ ರೀತಿ ತಗೋಬಹುದು. ಅದ ಇಲ್ಲ ನಿಮಗೆ ಹೇಳಿದ್ನಲ್ಲ, ಈ ರೀತಿ ಲೀವ್ಸ್ ಇದ್ರೊಳಗೆ ಬರ್ತಾವ. ಓಕೆ, ಪ್ರಾಕ್ಟೀಸ್ ಮಾಡ್ರಿ. ಪೂರ್ತಿ ಇದನ್ನ ಪೂರ್ತಿ ಎಲ್ಲ ನೀವು ಕಂಪ್ಲೀಟ್ ಮಾಡ್ಬೇಕ. ನಾ ಅರ್ಧನೇ ಹೇಳ್ಕೊಳಕತ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ಮೇಲೆ ಹೋಗ್ತೀರಿ, ಈ ರೀತಿ ಮೇಲೆ ಹೋಗ್ತೀರಿ. ನೆಕ್ಸ್ಟ್ ಅದೇ ರೀತಿ ಕೆಳಗೆ ಬರೋದು, ಈ ರೀತಿ ಮೇಲೆ ಹೋಗ್ತೀರಿ, ಅದೇ ರೀತಿ ಕೆಳಗೆ ಬರೋದು. ಇಲ್ಲೂ ನಾನು ಅದನ್ನ ಕೆಲಸ ಮಾಡ್ತೀನಿ. ಮೇಲೆ ಹೋಗೋದು, ಕೆಳಗೆ ಬರೋದು, ಮೇಲೆ ಹೋಗೋದು, ಕೆಳಗೆ ಬರೋದು, ಮೇಲೆ ಹೋಗೋದು, ಕೆಳಗೆ ಬರೋದು. ಒಂದು ಸೆಕೆಂಡ್. ಇಲ್ಲಿ ನೋಡ್ರಿ, ಮೇಲೆ ಹೋಗ್ತೀರಿ ಈ ರೀತಿ, ಇದನ್ನೇನು ಮಾಡೋದು, ಕೆಳಗಡೆ ತೊಗೊಂಬರೋದು. ನೆಕ್ಸ್ಟ್ ಅದ ಪೊಸಿಷನ್ ಒಳಗೆ ಮೇಲೆ ಹೋಗೋದು, ಅದ ಪೊಸಿಷನ್ ಒಳಗೆ ಕೆಳಗಡೆ ಬರೋದು, ಅದ ಪೊಸಿಷನ್ ಒಳಗೆ ಮೇಲೆ ಹೋಗೋದು, ಕೆಳಗಡೆ ಬರೋದು. ನಾ ಹಿಂಗೆ ಬಾಯಲ್ಲಿ ಹೇಳ್ಕೊತ ವರ್ಕ್ ಮಾಡ್ತೇನಲ್ಲ, ನೀವು ಅದೇ ರೀತಿ ಬಾಯಲ್ಲಿ ಹೇಳ್ಕೊತ ವರ್ಕ್ ಮಾಡ್ರಿ. ನೋಡ್ರಿ, ಮೇಲೆ ಹೋಗೋದು, ಅಗೇನ್ ಕೆಳಗೆ ಬರೋದು, ಮೇಲೆ ಹೋಗೋದು, ಕೆಳಗಡೆ ಬರೋದು, ಮೇಲೆ ಹೋಗೋದು, ಕೆಳಗಡೆ ಬರೋದು. ಓಕೆ, ಗೊತ್ತಾಗತೈತಿ? ಇದನ್ನ ಈಗ ನೀವು ಉಲ್ಟಾ ಇಷ್ಟು ಮಾಡ್ರಿ ಫಸ್ಟ್. ಆಮೇಲೆ ಇದನ್ನೇನು ಮಾಡ್ರಿ, ರೌಂಡ್ ಶೇಪ್ ಆಗಿ ಅದಕ್ಕೆ ಟಚ್ ಮಾಡ್ರಿ. ಇಲ್ಲಿ ನೋಡ್ರಿ, ಇದು ಹಿಂಗೆ ಬರ್ತೈತಿ. ಇದ್ರ ಮ್ಯಾಗ ಏನು ಮಾಡೋದು, ರೌಂಡ್ ಶೇಪ್ ಆಗಿ ಇದಕ್ಕೆ ಟಚ್ ಮಾಡೋದು. ಇದು ಹಿಂಗೆ ಬರ್ತೈತಿ. ಇದು ಫಸ್ಟ್ ಎಸ್ಕತೆ ಇದನ್ನ ಹಿಂಗೆ ಮಾಡೋದು. ಎಲೆ ತೆಗಿತಿರ್ಲ ಅದೇ ರೀತಿ ಎಲೆಗಳನ್ನ ತಕ್ಕೋತ ಹೋಗೋದು. ಗೊತ್ತಾಗತೈತಿ? ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತಿ. ಫಸ್ಟ್ ಪ್ರಾಕ್ಟೀಸ್ ಮಾಡ್ರಿ. ಸ್ಪೀಡ್ ವರ್ಕ್ ಮಾಡಾಕತ್ವಿ ಅಂತಂದ್ರೆ ಇದು ಚಲೋ ಅನಿಸ್ತೈತಿ. ಸ್ಲೋ ಮೋಷನ್ ಒಳಗೆ ತೋರ್ಸಕತ್ತಿ ಅಂತಂದ್ರೆ ಓಕೆ. ಇಲ್ಲಿ ಹೆಚ್ಚು ಕಡಿಮೆ ಆಯ್ತು ನಿಮ್ಗೆ ತಿಳಿಸ್ಬೇಕಾರ, ಬಟ್ ಈ ರೀತಿ ಕರೆಕ್ಟಾಗಿ ಬರ್ಬೇಕು ನೋಡ್ರಿ ಎಲೆಗಳು. ಇದ್ರೊಳಗೆ ಬೇಕಾದ್ರೂ ನೀವು ಈ ರೀತಿ ಪಾಯಿಂಟ್ ಹಿಡ್ಕೊಂಡ ಈ ರೀತಿ ಮಾಡ್ಬೋದು. ತಿಳಿತಾ? ಈಗ ಈ ಲೀವ್ಸ್ ಎರಡೂ ಇನ್ಕ್ಲೂಡ್ ಮಾಡೋನು ನೀವು ತೆಗಿಬಹುದು, ಎರಡೂ ಸೇರಿಸೂ ನೀವು ತೆಗಿಬಹುದು. ಗೊತ್ತಾಗತೈತಿ? ಈ ರೀತಿ ತೆಗಿಬಹುದು. ಬಟ್ ಫ್ಲೋರಲ್ ಡಿಸೈನ್ ಅಂತಂದ್ರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಎಲಿಮೆಂಟ್ಸ್ಗಳು ಬರ್ತಾವ, ಡಿಫಿಕಲ್ಟ್ ಲೀವ್ಸ್ ಬರ್ತಾವ, ವೈನ್ಸ್ ಬರ್ತಾವ. ಎಲ್ಲಾನು ಟಾಪಿಕ್ ಎಲ್ಲಾನು ಈಸಿಯಾಗೇ ಇರ್ಬೇಕಂತಂತೆ ಏನಿಲ್ಲ, ಸ್ವಲ್ಪ ಡಿಫಿಕಲ್ಟ್ನು ಇರ್ತಾವ. ಅದನ್ನು ಕೂಡ ನಾವು ತೆಗಿತೀವಿ ಅನ್ನುವಂಥ ಒಂದು ಇದನ್ನ ಇರ್ಬೇಕ. ಸ್ಟಾರ್ಟಿಂಗ್ ಬೇಸಿಕ್ ವರ್ಕ್ ಏನು ಹೇಳ್ಕೊಟ್ಟೇನಿ ಅದೇನ್ರ ನೀವು ಪರ್ಫೆಕ್ಟ್ ಆದ್ರೆ ಅಂತಂದ್ರೆ ಇದು ನಿಮಗೆ ಈಸಿ ಅನ್ಸತ್ತೆ. ಓಕೆ, ಈ ರೀತಿ ನೀವು ಮಾಡ್ಬೋದು ನೋಡ್ರಿ ಕೆಲಸ. ಇಲ್ಲೊಂದು ಇವನ್ನೆಲ್ಲ ಫಿಲಪ್ನು ಮಾಡ್ಬೋದು ಒಂದ್ಯಾವ್ದು.
ಓಕೆ, ಟರ್ನ್ ಆನ್ ಮಾಡ್ತೀನಿ. ಕಮೆಂಟ್ ಹೇಳ್ರಿ. ಹೇಳ್ರಿ, ಏನ್ ಡಿಫಿಕಲ್ಟ್ ಅನ್ಸಾಕತ್ತೈತಿ? ಓಕೆ, ಲಿಂಕ್ನ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಅಲ್ರಿ, ಒಂದ ಸತಕ್ ಬಾ ಅಂತಂದ್ರ ಬರಂಗಿಲ್ಲ. ಏನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕ. ಈಗ ಸಣ್ಣ ಹುಡುಗರು ಇರ್ತಾವ್ರಿಗೆ ಒಮ್ಮೆಕ್ಲೆ ABCD ಬರೀರಿ, ಆ್ಯಪಲ್ ಬರೀರಿ, ಅದನ್ನ ಬರ್ರಿ, ಇದನ್ನ ಬರ್ರಿ ಅಂತಂದ್ರೆ ಒಮ್ಮೆಕ್ಲೆ ಹೇಳ್ಕೊಟ್ಬಿಟ್ರೆ ಆಕೈತಿ. ಮೊದಲು ನಾವು ಅವ್ರಿಗೆ ಏನು ಕಲಿಸ್ತೀವಿ? ಸ್ಟ್ಯಾಂಡಿಂಗ್ ಲೈನ್, ಸ್ಲಿಪ್ಪಿಂಗ್ ಲೈನ್, ರೌಂಡ್ ಸರ್ಕಲ್ ತೆಗೆಯೋದು, ಇದನ್ನೆಲ್ಲ ಕಲಿಸ್ತೀವಿ. ಆಮೇಲೆ A ಹೆಂಗೆ ಬರಿಬೇಕಾ, B ಹೆಂಗೆ ಬರಿಬೇಕಾ ಅಂತ ಹೇಳಿ ಕಲಿಸ್ಕೊಡ್ತೀವಿ ಇಲ್ಲ? ಅದೇ ರೀತಿ ನೀವು ಫಸ್ಟ್ ಸತ ಕೋನ್ ಹಿಡಿದ್ರಿ ಅಂದಮೇಲೆ ಫಸ್ಟ್ ಪ್ರೆಷರ್ ವರ್ಕ್, ಲೈನ್ಸ್ಗಳು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ರಿ. ಫಸ್ಟ್ ಒನ್ ಏನು? ಫಸ್ಟ್ ಒನ್ ವೈನ್ಸ್ ಒಳಗೆ ಫಸ್ಟ್ ಒನ್ ಹೇಳ್ಕೊಡ್ಬೇಕಾ? ಸೆವೆನಾ? 1 2 3 4 ಸ್ವಲ್ಪ ಸ್ಲೋ ಮಾಡಿ. ನಿಮ್ಗೆ ಕ್ಯಾಚ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ. ಈಸಿ ಮೆಥಡ್ ಹೇಳ್ಕೊಡಿ ಮ್ಯಾಮ್. ನೋಡ್ರಿ, ಈಸಿ ಮೆಥಡ್ ಇದು ಲೀವ್ಸ್ ಒಳಗೆ ಈಸಿ ಮೆಥಡ್ ಇರಂಗಿಲ್ಲ. ಓನ್ಲಿ ಈಗ ನಿಮಗೆ ಮೆಜರ್ಮೆಂಟ್ ಮೇಲೆ ಕೆಲಸ ಮಾಡ್ಬೇಕು ನೀವು. ಇದಕ್ಕೆ ಶಾರ್ಪ್ ಕಟ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು ಮ್ಯಾಮ್. ಹೌದು, ಒಂದು ಸ್ವಲ್ಪ ಈಗ ಎಲ್ಲಾನು ನೋಡ್ರಿ, ಪ್ರತಿಯೊಂದನ್ನು ಈಸಿ ಆಗ್ಬೇಕಂದ್ರೆ ಆಗಂಗಿಲ್ಲ. ಸ್ವಲ್ಪ ಡಿಫಿಕಲ್ಟ್ ಬರ್ತಾವ. ಬಟ್ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಅದು ನಮಗೆ ಈಸಿ ಆಕೈತಿ. ಮತ್ತೇನ್ರ ಕ್ವಶನ್ಸ್? ನನಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಮ್ಯಾಮ್. ಓಕೆ, ಗುಡ್, ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್. ಇನ್ನೂ ಸ್ವಲ್ಪ ಡಿಸೈನ್ ಹೇಳಿ. ಹಾಂ, ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡರ್ಸ್ಟ್ಯಾಂಡ್, ಬಟ್ ಏನೇ ಸ್ಲೋ ಆದರೂ ಅರ್ಥ ಆಯಿತು ಮ್ಯಾಮ್. ಓಕೆ, ಕೋನ್ ಸಣ್ಣ ಮಾಡೋದು ಹೇಳಿ. ನಿಮ್ಮ ಜೊತೆನೇ ಟ್ರೈ ಮಾಡ್ತಿದ್ದೀನಿ ಮ್ಯಾಮ್, ಪ್ರಾಕ್ಟೀಸ್ ಮಾಡ್ತೀನಿ ಮ್ಯಾಮ್. ಓಕೆ, ನೋಡ್ರಿ, ಮೆಹಂದಿ ಅಂತಂದ್ರೆ ಹಂಗ ಅಲ್ಲ. ಯಾಕಂದ್ರೆ ನಾವು ಬ್ಯಾರೆ ಒಂದು ಇದನ್ನ ಯೂಸ್ ಮಾಡ್ತಿರ್ತೀವಿ, ಆಯುಧನ ಅನ್ಕೋರಿ. ಪೆನ್ ಅನ್ನೋದು ಒಂದು ಬೇರೆ ಆಯುಧ. ಈಗ ನಾವು ಕೈಯಾಗಿ ಹಿಡಿದ ಮೆಹಂದಿ ಅನ್ನುವಂಥ ಒಂದು ಕೋನನ್ನ ಆಯುಧವಾಗಿ ಹಿಡ್ಕೊಂಡಿವಿ. ಈಗ ನಾವು ಅದರಿಂದ ಪೆನ್ನಿಲೆ ಪೆನ್ಸಿಲೆ ನಾವು ಪ್ರಾಕ್ಟೀಸ್ ಮಾಡಿ ನಮಗೆ ಏನೈತಿ, ಪ್ರಾಕ್ಟೀಸ್ ಐತಿ ನಮಗೆ. ಬಟ್ ಕೋನಿಲೆ ನಮಗೆ ಏನು ಹೆಂಗೆ ಡ್ರಾ ಮಾಡ್ಬೇಕು ಅನ್ನೋದು ಪ್ರಾಕ್ಟೀಸ್ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಬೇಕ. ಸಣ್ಣ ಮಕ್ಳಿಗೆ ನಾವು ಏನು ಹೇಳ್ತೀವಿ, ಬರೀ ಇಷ್ಟು ಬರೆಯಬೇಕಾ, ಇಷ್ಟು ಇದನ್ನ ಮಾಡಬೇಕಾ ಅಂತ ಹೇಳಿ ಅವ್ರಿಗೆ ಫೋರ್ಸ್ ಮಾಡ್ತೀವಿ ಇಲ್ಲ? ಹಂಗೆ ನೀವು ದಿವಸಲು ಮಿನಿಮಮ್ 1 ರಿಂದ 2 ತಾಸಾದ್ರೂ ಇದಕ್ಕೆ ಪ್ರಾಕ್ಟೀಸ್ ಮಾಡಕ್ ಕುಂಡ್ರಬೇಕಾ. 1 ದಿವ್ಸ ಪ್ರಾಕ್ಟೀಸ್ ಮಾಡಿ ಬರವಾಲ್ತು, 2 ದಿವ್ಸ ಪ್ರಾಕ್ಟೀಸ್ ಮಾಡಿ ಬರವಾಲ್ತು ಅಂದ್ರೆ ಆಗಂಗಿಲ್ಲ. ಓಕೆ, ಇದನ್ನ ನಾನು ಯೂಟ್ಯೂಬ್ ಲಿಂಕ್ ಒಳಗೆ ಹಾಕ್ತೀನಿ. 1 ಸತ ಬಿಟ್ಟ 10 ಸತ ನೋಡ್ರಿ. ನೀವು ಖಾಲಿ ಯಾವಾಗ ಕುಂತಿರ್ತೀವಿ ಅವಾಗ ಫ್ರೀ ಇದ್ದಾಗ ನೋಡ್ರಿ. ಹೆಂಗೆ ಇದನ್ನ ಬೇಕಾದ್ರೆ ನೀವು ವಿಡಿಯೋನ ಏನು ಮಾಡ್ರಿ, ಸ್ಲೋ ಮೋಷನ್ ಒಳಗೆ ಮತ್ತೆ ಸುತ್ತ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಕೋನಲ್ಲಿ ದಪ್ಪ ಆಗುತ್ತೆ. ಓಕೆ, ಕೋನ್ನ ಯಾವ ರೀತಿ ಸಣ್ಣ ಮಾಡ್ತಾರಂತ ಹೇಳ್ಕೊಡ್ತೇನೆ ಮ್ಯಾಮ್. ಝಟ್ ಲೈನ್ ಎಲ್ಲಿ ಯೂಸ್ ಮಾಡ್ತಾರೆ? ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ವಿಡಿಯೋ ಕಳಿಸಿ ಗ್ರೂಪ್ಗೆ ಪ್ಲೀಸ್. ನೀವು ಹೇಗೆ ಹೇಳ್ತಿದ್ರು ಅರ್ಥ ಆಗಲ್ಲ. ಲೀವ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಮ್ಯಾಮ್, ನನಗೆ ಚೆನ್ನಾಗಿ ಅರ್ಥ ಆದವ್ರಿಗೂ ನನಗೂ ಭಾಳ ಖುಷಿ. ಬಟ್ ಅರ್ಥ ಆಗ್ಲಾರ್ದವ್ರು ಏನು ಮಾಡ್ರಿ, ಇನ್ನೊಂದ್ಸತ ನೋಡ್ರಿ. ಮ್ಯಾಮ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಗುಡ್. ಪ್ಲೀಸ್ ಮ್ಯಾಮ್, ನೀವು ಮೆಹಂದಿ ಈಗ ಸೇವ್ ಮಾಡ್ತೀರಾ ಲಾಂಗ್ ಟೈಮ್? ಹಾಂ, ಸೇವ್ ಮಾಡ್ತೀನಿ ಲಾಂಗ್ ಟೈಮ್. ಥ್ಯಾಂಕ್ ಯು ಫಾರ್ ಟೀಚಿಂಗ್ ದಿಸ್ ಮಚ್. ಥ್ಯಾಂಕ್ ಯು ಮ್ಯಾಮ್. ಈ ಝಟ್ ಲೈನ್ ಎಲ್ಲಿ ಯೂಸ್ ಮಾಡ್ತಾರೆ? ಝಟ್ ಲೈನ್ ಎಲ್ಲಿ ಯೂಸ್ ಮಾಡ್ತಾರ? ಬಾರ್ಡರ್ ರೀ, ಅದು ಬಾರ್ಡರ್ನ 2 ಡಿಸೈನ್ ನಡು ಯೂಸ್ ಮಾಡ್ತಾರೆ. ಹಲೋ ಪ್ಲೀಸ್, ವಾಟ್ ಟುಗೆದರ್ ಸಿನ್ಸ್ ಫಾರ್ ಎವರ್? ಹೇಳ್ರಿ, ಏನು ಕಷ್ಟ? ಮೆಜರ್ಮೆಂಟ್ ಹೇಳಿಕೊಡ್ತೀರಾ ಮ್ಯಾಮ್? ಹೌದು, ಹೇಳ್ಕೊಡ್ತೀನಿ. 2nd ಡೇ ಕ್ಲಾಸ್ ಹಾಕಿ ಮ್ಯಾಮ್.
ಬೇರೆ ಲೀಫ್ ಹೇಳಿ ಮೇಡಮ್. ಪ್ಲೀಸ್ ಕೋನ್ ಟಿಪ್. ಹಾಂ, ಕೋನ್ ಟಿಪ್ಪಾ ಈಗ ಹೇಳ್ಕೊಡ್ಲಿ? ಓಕೆ. ಜಸ್ಟ್ ಎಲ್ಲರೂ 1 ಸೆಕೆಂಡ್ ನೀವೇನಾದರೂ ಎಲ್ಲೂ ಹೋಗಬೇಡ್ರಿ, ಇಲ್ಲೇ ಇರ್ರಿ. ನಾ ಒಂದು ಕೋನ್ ತರ್ತೀನಿ, ಅದರ ಟಿಪ್ನ ಯಾವ ರೀತಿ ಸಣ್ಣ ಮಾಡ್ತಾರಂತ ಹೇಳ್ಕೊಡ್ತೇನೆ. ಒಂದು ಸ್ವಲ್ಪ ಒಳಗಡೆ ಐತಿ, ತರ್ತೇನೆ. ವೈನ್ಸು ಲಿವ್ಸು ಇಷ್ಟೇ ಇವತ್ತು. ಓಕೆ, ಎಲ್ಲರಿಗೂ ಇಷ್ಟ ಭಾಳ ದೊಡ್ಡ ಸಮಸ್ಯೆ ಅನ್ಕೊಂಡವ್ರಗತಿ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡಿರಿ ಚಂದಂಗೆ. ಇದ್ರದ್ದು ಫೋಟೋ ನಾನು ಕಳಿಸ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರದ್ದು ವಿಡಿಯೋನು ನಾನು ಯೂಟ್ಯೂಬ್ ಒಳಗೆ ಹಾಕ್ತೇನೆ. ಈಗ ಸ್ವಲ್ಪ ನೋಡ್ರಿ, ಕೋನಿನ ಟಿಪ್ ಯಾವ ರೀತಿ ಸಣ್ಣಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೇನೆ. ಓಕೆ, 1 ಸೆಕೆಂಡ್. ನೋಡ್ರಲೆ ಯಾವ ರೀತಿ ಸಣ್ಣ ಮಾಡ್ತಾರಂತ ಹೇಳಿ. ಇದ್ರದ್ದು ಪಾಯಿಂಟ್ ಈ ರೀತಿ ಐತಿ, ಅದನ್ನ ತೆಗಿದ್ಬಿಡ್ರಿ. ತೆಗಿತೀರಿ. ನೆಕ್ಸ್ಟ್ ನಾನು ಹಾಕ್ರಿ. ಈಗ ಜಸ್ಟ್ ನನಗೆ ಸೀಸರ್ ಸಿಗವಾಲ್ತ. ಇದ್ರದ್ದು ಒಂದು ಸ್ವಲ್ಪ ತುದಿ, ಇದ್ರದ್ದು ಪಾಯಿಂಟ್ ಏನೈತಿ ಅದ್ರದ್ದು ಒಂದು ಸ್ವಲ್ಪ ಕಟ್ ಮಾಡ್ಬೇಕ. ಒಂದು ಸೆಕೆಂಡ, ಅದನ್ನ ಕಟ್ ಮಾಡ್ತೀನಿ ನಾನು. ನೋಡ್ರಿ, ಇಷ್ಟು ಕಟ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಕಟ್ ಮಾಡ್ರಿ, ಸ್ವಲ್ಪ ಮಾತ್ರ ಕಟ್ ಮಾಡ್ಬೇಕು ಈ ರೀತಿ. ಓಕೆ, ಕಟ್ ಮಾಡಿದ್ರೆ ಏನಕ್ಕೈತಿ ಟಿಪ್ ಇನ್ನೂ ಸ್ವಲ್ಪ ದಪ್ಪ ಆಕೈತಿ. ಹೌದಾ? ಟಿಸ್ಕೋ ತಗೋರಿ, ಟಿಸ್ಕೋ ತಗೋತೀರಾ? ಈಗ ನೋಡ್ರಿ, ಈ ಟಿಸ್ಕೋನ ಈಗ ಈ ರೀತಿ ಇಡ್ಬೇಕ, ಟ್ರಯಾಂಗಲ್ ಶೇಪ್ ಒಳಗ. ಕೇಳಾಕತೈತಿ? ಈ ರೀತಿ ಇಟ್ಕೊಳ್ಳೋದು, ಟ್ರಯಾಂಗಲ್ ಶೇಪ್ ಒಳಗ ಬರ್ಬೇಕು ನೋಡ್ರಿ. ಅದ ಇಲ್ಲೇ ಟ್ರಯಾಂಗಲ್ ಬರ್ಬೇಕ ಶೇಪ್. ಇದನ್ನೇನು ಮಾಡ್ರಿ, ಸ್ಲೋ ಮೋಷನ್ ಒಳಗ ಕೆಳಗಡೆ ನಿಂತ್ರ ಒತ್ತುದು. ಮೇಲ್ ಟಚ್ ಆಗಿರಬಾರ್ದ, ಇಲ್ಲ ಮೇಲೆ ನಾವು ಒತ್ತಬಾರ್ದ. ಯಾಕಂದ್ರ ಏನಾಗ್ಬಿಡ್ತೈತಿ, ಟಿಪ್ಪ ಪ್ರೆಸ್ ಆಗಿ ಮುಚ್ಕೊಂಡ್ ಬಿಡ್ತೈತಿ. ಕೆಳಗಡೆ ಒತ್ತಿ ಹಿಡಿಬೇಕ. ನೆಕ್ಸ್ಟ್ ಇದನ್ನೇನ್ ಮಾಡುದು, ಸ್ಲೋ ಮೋಷನ್ ಒಳಗಿಂತ್ರ ರೌಂಡ್ ಆಗ ತಿರ್ಸ್ಕೋತ ಹೋಗ್ರಿ. ಬಾಳ ಸ್ಲೋ ಮೋಷನ್ ಒಳಗಿಂತ್ರ ಅದನ್ನೇನ್ ಮಾಡ್ಬೇಕ, ರೌಂಡ್ ಆಗ ತಿರ್ಸ್ಕೋತ ಹೋಗ್ರಿ. ಕಾಣಿಸಕತೈತಿ? ಎಸ್ ಚೆನ್ನಾಗಿ ಬೀಳತೈತಿ ನೋಡ್ರಿ.
ಈ ರೀತಿ ಸಣ್ಣಗ ಬೀಳ್ತೈತಿ. ಓಕೆ, ಗೊತ್ತಾತ? ಕೋನ್ ಟಿಪ್ಪ ಯಾವ ರೀತಿ ಸಣ್ಣ ತಗೋತೀವಿ, ಇದ ಪಾಯಿಂಟ್ ಈಗ ಸಣ್ಣ ಆತ. Nice tip. Thank you. ಓಕೆ, ಥ್ಯಾಂಕ್ ಯು ಟು. ಆಯ್ತಾ? ಇವತ್ತಿನ ಕ್ಲಾಸ್ ಎಲ್ಲ ಅರ್ಥ ಆಯ್ತಾ? ಓಕೆ, ಬಾಯ್, ಗುಡ್ ನೈಟ್. ಓಕೆ, ಥ್ಯಾಂಕ್ ಯು. ಓಕೆ, ಗುಡ್ ನೈಟ್.